ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚಾನಲ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ಲೈನಿಂಗ್ ಬ್ಲೌಸ್ ಕಟ್ಟಿಂಗ್ನ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ತುಂಬ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ, ಕೊನೆ ತನಕ ನೋಡಿರಿ. ಯಾಕಂದರೆ ತುಂಬ ಜನ ಕಮೆಂಟ್ ಮಾಡ್ತೀರಿ, ಕ್ರಾಸ್ ಬೆಲ್ಟ್ ಹತ್ರ ಕನ್ಫ್ಯೂಸ್ ಆಗತ್ತೈತಿ, ಅರ್ಥ ಆಗಕತ್ತಿಲ್ಲ ಅಂತೇಳಿ, ಆರ್ಮೋಲ್ ಹೆಂಗೆ ತೊಗೊಂಡ್ರಿ ಅಂತೇಳಿ. ನಾವು ನಡುವೆ ವಿಡಿಯೋ ಏನಾದರೂ ಸ್ಕಿಪ್ ಮಾಡ್ತಾ ನೋಡ್ಕೋತಾ ಹೋತಂದ್ರೆ ನಾವು ಕರೆಕ್ಟಾಗಿ ಮೆಜರ್ಮೆಂಟ್ ಎಲ್ಲಿ ಯಾವ್ದು ತೊಗೊಂಡಿವಿ ಅಂತೇಳಿ ಅರ್ಥ ಆಗಂಗಿಲ್ಲ. ಹಂಗಾಗಿ ಒಂದು ವಿಡಿಯೋ ಕ್ಲಿಯರಾಗಿ ಪೂರ್ತಿಯಾಗಿ ನೋಡಿರಿ. ನೋಡಿದ ನಂತರ ನೀವು ಹಾಕೋದಕ್ಕೆ ನಿಮ್ಗೆ ಈಸಿ ಆಕೈತಿ. ನಾವು ಫಾಸ್ಟಾಗಿ ಏನಾದರೂ ನೋಡ್ಕೊತ ಹೋದ್ವಂದ್ರೆ ಖಂಡಿತ ಕನ್ಫ್ಯೂಸ್ ಆಗೇ ಆಗ್ತೈತಿ. ಹಂಗಾಗಿ ಬರ್ರಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಎಲ್ಲ ನೀಟಾಗಿ ಸ್ಟೆಪ್ ಬೈ ಸ್ಟೆಪ್ಪು. ಹಂಗಾಗಿ ವಿಡಿಯೋ ಸ್ಕಿಪ್ ಮಾಡಬೇಡ್ರಿ, ಬನ್ನಿ. ಫಸ್ಟ್ ನೋಡಿರಿ, ಇದು ಲೈನಿಂಗ್ ಕ್ಲಾತ್ ತೊಗೊಂಡಿದ್ದೀನಿ ನಾನು. ಮೇನ್ ಬಟ್ಟೆ ಇಲ್ಲೇ ಐತಿ. ಇದಕ್ಕೆ ಆಮೇಲೆ ಇಟ್ಕೊಂಡು ನಾನು ಕಟಿಂಗ್ ಮಾಡ್ಕೊತೀನಿ. ನೆಕ್ಸ್ಟ್ ಇದು ಮೆಜರ್ಮೆಂಟ್ ಬ್ಲೌಸು. ಫಸ್ಟ್ ನೋಡ್ರಿ, ಇವಾಗ ಮೆಜರ್ಮೆಂಟ್ ಬ್ಲೌಸ್ ಒಳಗೆ ನಾವು ಫಸ್ಟ್ ಏನು ನೋಡ್ಕೋಬೇಕು ಅಂತಂದ್ರೆ ಬ್ಲೌಸಿಂದು ಉದ್ದಾನ ಫಸ್ಟ್ ನೋಡ್ಕೋಬೇಕು, ಮತ್ತು ಚೆಸ್ಟ್ ಮೆಜರ್ಮೆಂಟ್ನ ನೋಡ್ಕೋಬೇಕು ಎಷ್ಟು ಅದಾವ ಅಂತೇಳಿ. ನೋಡಿರಿ, ಟೋಟಲಾಗಿ ಬ್ಲೌಸಿನ ಉದ್ದ ಎಷ್ಟೈತಿ? 13.5 ಐತಿ. ನೆಕ್ಸ್ಟ್ ಇವಾಗ ಚೆಸ್ಟ್ ಮೆಜರ್ಮೆಂಟು ಎಷ್ಟೈತೆ ಅಂತೇಳಿ ನೋಡ್ಕೋಬೇಕು. ನೋಡಿರಿ, ಇಲ್ಲಿಂದ ಇಲ್ಲಿಗೆ ಚೆಸ್ಟ್ ಮೆಜರ್ಮೆಂಟ್. ನೋಡಿರಿ, ಇಲ್ಲಿಂದ ಇಲ್ಲಿಗೆ ಎಷ್ಟೈತಿ ಚೆಸ್ಟ್ ಮೆಜರ್ಮೆಂಟ್? 8 ಇಂಚ್ ಐತಿ. ಎಕ್ಸ್ಟ್ರಾ ನಾವು ತೊಗೋಬೇಕು. ಎಷ್ಟು ಇಂಚ್ ತೊಗೋಬೇಕು? 2 ಇಂಚನ್ನ ನಾವು ತೊಗೋಬೇಕು. ಫಸ್ಟ್ ನೋಡ್ಕೊರಿ ಎಷ್ಟೈತಿ ಇಲ್ಲಿಂದ ಇಲ್ಲಿಗೆ ಚೆಸ್ಟ್ ಮೆಜರ್ಮೆಂಟ್ ಎಷ್ಟೈತಿ? 8 ಇಂಚ್ ಐತಿ. ನಾವೀಗ 2 ಇಂಚು ಎಕ್ಸ್ಟ್ರಾ ತೊಗೋಬೇಕು. ಸ್ಟಿಚ್ಚಿಂಗಿಗೆ ನಾನು 1.5 ಇಂಚ್ ತೊಗೊತೀನಿ, ಕರೆಕ್ಟ್ ಆಕೈತಿ. ನೋಡಿರಿ, 8 ಇಂಚ್ ಐತಿ. ನಾನು 1.5 ಇಂಚ್ ಎಕ್ಸ್ಟ್ರಾ ತೊಗೊತೀನಿ. ಟೋಟಲಾಗಿ 9.5 ಇಂಚನ್ನ ನಾನು ಸ್ಟಿಚ್ಚಿಂಗ್ ಮಾರ್ಜಿನ್ ಹಿಡಿದು ಚೆಸ್ಟ್ ಮೆಜರ್ಮೆಂಟ್ನ ತೊಗೊತೀನಿ. ಫಸ್ಟ್ ನೋಡಿರಿ, ಬಟ್ಟೆನ ಈ ರೀತಿ ಫೋಲ್ಡ್ ಮಾಡಿರಿ. ಫೋಲ್ಡ್ ಮಾಡಿದ ನಂತರ ಇಲ್ಲಿ ಫೋಲ್ಡ್ ಇರೋದು ನಮ್ಮ ಸೈಡ್ ಇರಬೇಕು, ಮತ್ತು ಓಪನ್ ಇರೋದು ನಮ್ಮ ಆಪೋಸಿಟ್ ಸೈಡ್ ಇರಬೇಕು. ಇಲ್ಲಿಂದ ನೋಡಿರಿ, ಇದು ಬಟ್ಟೆ ನಮ್ಗೆ 9.5 ಇರಬೇಕು. 9.5 ಅಷ್ಟು ಬಟ್ಟೆನ ತೊಗೋರಿ. ನೋಡಿರಿ, ಇಲ್ಲಿಂದ ಇಲ್ಲಿಗೆ 9.5ನ ಬಟ್ಟೆನ ತೊಗೊಂಡಿದ್ದೀನಿ. ತೊಗೊಂಡು ಇದನ್ನು ಕಟಿಂಗ್ ಮಾಡ್ಕೋತೀನಿ. ನೆಕ್ಸ್ಟ್ ನೋಡಿರಿ, ನೆಕ್ಸ್ಟ್ ಬ್ಲೌಸಿನ ಉದ್ದ ಎಷ್ಟಿತ್ತು? ಬ್ಲೌಸಿನ ಉದ್ದ ಟೋಟಲ್ ಆಗಿ 13 ಇಂಚ್ ಇತ್ತು. ನಾವು ಒಂದು ಇಂಚನ್ನ ಏನು ಮಾಡ್ಬೇಕಂತಂದರೆ ಎಕ್ಸ್ಟ್ರಾ ತೊಗೋಬೇಕು. ನೋಡಿರಿ, ಇಲ್ಲಿಂದ ಇಲ್ಲಿಗೆ 13 ಇಂಚ್ ಐತಿ. ಇಲ್ಲಿಂದ ಇಲ್ಲಿಗೆ 13.5 ಐತಿ. ನಾವು 1.5ನ ಎಕ್ಸ್ಟ್ರಾ ತೊಗೋಬೇಕು. 14.5 ಇಂಚನ್ನ ನಾವು ಇಲ್ಲಿಂದ ತೊಗೋಬೇಕು. ನೋಡಿರಿ, ಇಲ್ಲಿಂದ 14.5ಗೆ ಒಂದು ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡಿದ ನಂತರ ಒಂದು ಸ್ಟ್ರೇಟ್ ಲೈನ್ ಹಾಕೋರಿ. ಇಲ್ಲಿ ನೋಡ್ರಿ, ಇದು ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟ್ ಎರಡನ್ನು ನಾವು ಸಪ್ರೇಟ್ ತೆಗಿಯೋದು ಬೇಡ. ನೋಡ್ರಿ, ಇದು ಬ್ಯಾಕ್ ಪಾರ್ಟ್. ನೋಡ್ರಿ, ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟು ಎರಡು ಸಪ್ರೇಟ್ ತೆಗಿಯೋಕ್ಕೂ ಬರ್ತಾವೆ. ಇಲ್ಲಾಂದ್ರೆ ಎರಡು ಒಂದೇ ಸರಿನೇ ತೆಗಿಯೋದಕ್ಕೂ ಬರ್ತೈತಿ. ನಾನು ಈ ವಿಡಿಯೋದಲ್ಲಿ ಒಂದೇ ಸರಿನ ಎರಡು ತೆಗಿಯೋದನ್ನು ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಎರಡನ್ನು ಸಪ್ರೇಟಾಗಿ ಯಾವ ರೀತಿ ತೆಗಿಯೋದು ಅಂತೇಳಿ ತಿಳಿಸ್ಕೊಡ್ತೀನಿ. ಇದು ಈಸಿ ಮೆಥಡ್. ಸ್ವಲ್ಪ ಅದು ಕನ್ಫ್ಯೂಸ್ ಆಕೈತಿ ಮತ್ತು ಟೈಮನ್ನು ಲೇಟ್ ಆಗ್ತೈತಿ. ನೋಡಿರಿ, ಕರೆಕ್ಟಾಗಿ ಈ ರೀತಿ ಸ್ಕೇಲ್ ಇಡ್ರಿ. ಸ್ಕೇಲ್ ಇಟ್ಟು ಈ ಬಟ್ಟೆನ ಇಲ್ಲಿಗೆ ಫೋಲ್ಡ್ ಮಾಡ್ಕೊರಿ. ನೆಕ್ಸ್ಟ್ ಇವಾಗ ಇದು ನೋಡ್ರಿ, ಇದು ಫ್ರಂಟ್ ಪಾರ್ಟ್. ನೆಕ್ ವಿಡ್ತ್ 2 ಇಂಚ್ ತೊಗೋರಿ.
ನೆಕ್ಸ್ಟ್ ಭುಜಾನ 3 ಇಂಚ್ ತೊಗೊರಿ, ಮತ್ತು ಆರ್ಮೋಲು 5 ಇಂಚನ್ನ ತೊಗೊರಿ. ಫಸ್ಟು ನೆಕ್ ವಿಡ್ತ್ ತೊಗೊರಿ, ಆಮೇಲೆ ಭುಜ ತೊಗೊರಿ, ಆಮೇಲೆ ಆರ್ಮೋಲು 5 ಇಂಚನ್ನ ತೊಗೊರಿ. ತೊಗೊಂಡ ನಂತರ ನೋಡಿರಿ, ನೆಕ್ಸ್ಟ್ ಇಲ್ಲಿಂದ 1 ಇಂಚ್ ಒಂದು ಮಾರ್ಕ್ ಮಾಡ್ಕೊರಿ. ಮತ್ತು ನೆಕ್ಸ್ಟ್ ನೋಡಿರಿ, ಇವೆರಡರ ಮಧ್ಯದಲ್ಲಿ ಒಂದು ಮಾರ್ಕ್ ಹಾಕ್ರಿ, ಮತ್ತು ಇದೆರಡರ ಮಧ್ಯದಲ್ಲಿ ಒಂದು ಮಾರ್ಕ್ ಹಾಕ್ರಿ. ಯಾಕಂದರೆ ಈ ರೀತಿ ನಾವು ಶೇಪ್ ಹಾಕಿದ್ರೆ ಆರ್ಮೋಲ್ನ ಡ್ರಾ ಮಾಡೋಕೆ ನಮ್ಗೆ ಈಸಿ ಆಕೈತಿ. ಹಾಗಾಗಿ ನೋಡಿರಿ, ಇವೆರಡನ್ನು ಮಾರ್ಕ್ನ ಈ ರೀತಿ ಇಲ್ಲಿ ಸೇರಿಸ್ಕೊರಿ. ನೆಕ್ಸ್ಟ್ ಈ ರೀತಿ ತುಂಬ ಈಸಿಯಾಗಿ ಅದನ್ನ ಮಾರ್ಕ್ನ ಹಾಕೋರಿ. ಪೂರ್ತಿ ಮತ್ತು ಒಳಗಡೆ ಮಾರ್ಕ್ ಬರೋ ಥರ ಹಾಕ್ಕೋಬೇಡ್ರಿ. ಹಾಕೊಂತಂತಂದ್ರೆ ಇಲ್ಲಿ ಬಟ್ಟೆ ಟೈಟ್ ಬರ್ತಿರ್ತೈತಿ. ಮತ್ತು ನೆಕ್ಸ್ಟ್ ಇದನ್ನು ನಾವು ಒಂದೇ ಶೇಪ್ ಐತಲ್ಲ, ಇದನ್ನು ನಾವು ಏನಾದರೂ ಇಲ್ಲಿ ಬಟ್ಟೆ ಏನಾದರೂ ಜಾಸ್ತಿ ಉಬ್ಬತೈತಿ ಕಸ್ಟಮರ್ಗೆ ಅಂತ ಅಂದ್ರೆ ಅದನ್ನು ನಾವು ಇಲ್ಲೊಂದು ಅರ್ಧ ಇಂಚು ಒಳಗೆ ಮಾಡಿ ಈ ಥರ ಡಾಟ್ ತೊಗೊಂಡು ನೋಡಿರಿ, ಈ ಥರ ತೊಗೊಂಡು ಸ್ವಲ್ಪ ಒಂದು ಅರ್ಧ ಇಂಚು ಒಳಗಡೆ ತೊಗೊಂಡು ಮಾರ್ಕ್ನ ಹಾಕ್ಕೋಬೇಕು. ಇಲ್ಲ ಏನಾದರೂ ನಾರ್ಮಲಾಗಿ ಐತಿ, ಕಂಪ್ಲೇಂಟ್ಸ್ ಏನೂ ಬರಲಿಲ್ಲ ಕಸ್ಟಮರ್ ಕಡೆಯಿಂದ ಅಂತಂದ್ರೆ ನಾವು ಇದೇ ರೀತಿನೇ ಡ್ರಾನ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ನೆಕ್ ಬಿಡ್ತು ಎಷ್ಟೈತೆ ಅಂತೇಳಿ ನೋಡ್ಕೋಬೇಕು. ನೆಕ್ ಉದ್ದನ ನೋಡ್ಕೋಬೇಕು ಎಷ್ಟೈತೆ ಅಂತೇಳಿ. ಫ್ರಂಟ್ ನೋಡಿರಿ, ನೆಕ್ ಉದ್ದ 6.5 ಇಂಚ್ ಐತಿ. ಫ್ರಂಟ್ ಇಲ್ಲಿಂದ ಇಲ್ಲಿಗೆ 6.5 ಒಂದು ಮಾರ್ಕ್ ಮಾಡ್ಕೊಂಡು ಶೇಪ್ ಹಾಕೋರಿ. ನೆಕ್ಸ್ಟ್ ಇವಾಗ ಕ್ರಾಸ್ ಬೆಲ್ಟ್ನ ಕ್ರಾಸ್ ಬೆಲ್ಟ್ ಮಾರ್ಕ್ ಮಾಡ್ಕೊರಿ. ನೋಡಿರಿ, ಇಲ್ಲಿಂದ ನಮ್ಗೆ ಚೆಸ್ಟ್ ಮೆಜರ್ಮೆಂಟು ರೆಡಿ ಇರೋದು 8 ಬರುತ್ತೆ. ಇಲ್ಲೊಂದು ಹಂಗೆ ಮಾರ್ಕ್ ಹಾಕೋರಿ. ಇದು ಸ್ಟಿಚಿಂಗ್ ಮಾಡುವಾಗ ನಮ್ಗೆ ಮಾರ್ಕ್ ಗೊತ್ತಾಗಲಿ ಅಂತ ಅನ್ನೋದಕ್ಕೆ ಈ ರೀತಿ ಹಾಕೋರಿ. ನೆಕ್ಸ್ಟ್ ಇವಾಗ ಕ್ರಾಸ್ ಬೆಲ್ಟ್ನ ಮಾರ್ಕಿಂಗ್ ಮಾಡ್ಕೋಬೇಕು. ಕ್ರಾಸ್ ಬೆಲ್ಟ್ ನಾವು 2 ಸೈಡನ್ನು ಅಳತೆ ಮಾಡ್ಕೋಬೇಕು. ನೋಡಿರಿ, ಇಲ್ಲಿ ನೆಕ್ಕಿಂದ ಹಿಡಿದು ಒಂದು ಶೇಪ್ ನೆಕ್ಕಿಂದ ಹಿಡಿದು ಇಲ್ಲಿ ನಾವು ಕ್ರಾಸ್ ಬೆಲ್ಟ್ನ ಎಲ್ಲಿ ಅಟ್ಯಾಚ್ ಮಾಡಿರ್ತೀವಿ ನೋಡಿರಿ, ಅಲ್ಲಿಗೆ ನಾವು ಅಳತೆನ ಮಾಡ್ಕೋಬೇಕು. ನೆಕ್ಸ್ಟ್ ನಾವು ಇಲ್ಲಿ ಆರ್ಮೋಲ್ ಹತ್ರ ಆರ್ಮೋಲಿಂದ ಹಿಡಿದು ನಾವು ಕ್ರಾಸ್ ಬೆಲ್ಟ್ನ ಎಲ್ಲಿ ಅಟ್ಯಾಚ್ ಮಾಡಿರ್ತೀವಿ ಅಷ್ಟನ್ನು ನಾವು ಮಾರ್ಕ್ನ ನೋಡ್ಕೋಬೇಕು. ನೋಡಿರಿ, ಇವೆರಡು ಸೈಡನ್ನು ನಾವು ಅಳತೆನ ನೋಡ್ಕೋಬೇಕು. ಫಸ್ಟ್ ನೋಡಿರಿ, ನೆಕ್ಕಿಂದ ಹಿಡಿದು ಎಷ್ಟೈತೆ ಅಂತೇಳಿ ನೋಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ 3.5 ಐತಿ. ನೆಕ್ಸ್ಟ್ ಆರ್ಮೋಲ್ ಹತ್ರ ಅಳತೆನ ನೋಡಬೇಕು, ಎಷ್ಟೈತಿ 6 ಐತಿ. ಇಲ್ಲಿಂದ ಇಲ್ಲಿಗೆ ನಾವು 3.5 ಐತಿ. ನೋಡಿರಿ, ಇಲ್ಲಿಂದ ಇಲ್ಲಿಗೆ 3.5 ಐತಿ. 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. 4.5ಗೆ ಒಂದು ಮಾರ್ಕ್ ಮಾಡಿರಿ. ನೆಕ್ಸ್ಟ್ ಈ ಸೈಡು 6 ಇಂಚ್ ಐತಿ. 7 ಇಂಚ್ಗೆ ಒಂದು ಮಾರ್ಕ್ ಮಾಡಿರಿ. ಮಾರ್ಕ್ ಮಾಡಿದ ನಂತರ ಕ್ರಾಸ್ ಬೆಲ್ಟಿಂದು ಶೇಪ್ನ ತೆಗೀರಿ. ಈ ರೀತಿ ತೆಗೆದ ನಂತರ ನೆಕ್ಸ್ಟ್ ಇವಾಗ ಇದು ನಾವು ಲೈನು ಕರೆಕ್ಟಾಗಿ ಹಾಕಿವೇನಿಲ್ಲ ಅಂತ ಒಂದು ಸರಿ ಚೆಕ್ ಮಾಡ್ಕೋಬೇಕು. ನೋಡಿರಿ, ಇಲ್ಲಿಂದ ಭುಜ ಅಟ್ಯಾಚಿಂದ ಹಿಡಿದು ನಾವು ಇಲ್ಲಿ ಕ್ರಾಸ್ ಬೆಲ್ಟ್ನ ಎಲ್ಲಿ ಅಟ್ಯಾಚ್ ಮಾಡಿರ್ತೀವಿ ಅಲ್ಲಿ ನಾವು ಒಂದು ಸರಿ ಅಳತೆನ ಮಾಡ್ಕೋಬೇಕು. ನೋಡಿರಿ, ಇಲ್ಲಿಂದ ಇಲ್ಲಿಗೆ 11 ಇಂಚ್ ಐತಿ. ನಾವು ಮಾರ್ಕ್ ಮಾಡಿದ್ದು 1 ಇಂಚು ಎಕ್ಸ್ಟ್ರಾ ಬರಬೇಕು, 12 ಇಂಚ್ ಬರಬೇಕು. ಆ ರೀತಿ ನಾವು ಮಾರ್ಕಿಂಗ್ನ ತೊಗೊಂಡಿರಬೇಕು. ನೋಡಿರಿ, ಈ ರೀತಿ ಕ್ರಾಸ್ ಬೆಲ್ಟ್ನ ನಾವು ಕರೆಕ್ಟಾಗಿ ಮಾರ್ಕಿಂಗ್ನ ಮಾಡಬೇಕು. ನೆಕ್ಸ್ಟ್ ಇವಾಗ ಇಲ್ಲಿಂದ ನೋಡಿರಿ 3.5ಗೆ ಒಂದು ಮಾರ್ಕ್ ಮಾಡ್ಕೊರಿ. ನೆಕ್ಸ್ಟ್ ಈ ಸೈಡು 3 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡಿದ ನಂತರ ನೋಡಿರಿ, ನೆಕ್ಸ್ಟ್ ಇದೊಂದು ಸ್ಟ್ರೇಟಾಗಿ ಲೈನ್ ಹಾಕೋರಿ.
ಇದು ಕ್ರಾಸ್ ಬೆಲ್ಟ್ಗೆ ಇದು ಎಕ್ಸ್ಟ್ರಾ ಪೀಸ್ ಕಟ್ಟಿಂಗ್ನಾಗ ಹೋಗ್ತೈತಿ. ನೀವು ಫಸ್ಟ್ ಈ ರೀತಿ ಹಾಕಿದಾಗ ಏನಾದರೂ ಬಟ್ಟೆ ಕಡಿಮೆ ಇತ್ತಂದ್ರೆ ಬಟ್ಟೆ ಇಲ್ಲಿಂದ ಇಲ್ಲಿ ತನಕ ಬರೋ ತನಕ ಕರೆಕ್ಟಾಗಿ ಅಡ್ಜಸ್ಟ್ಮೆಂಟ್ ಮಾಡ್ಕೊರಿ. ನೆಕ್ಸ್ಟ್ ನೀವು ಕ್ರಾಸ್ ಬೆಲ್ಟ್ನ ಸಪ್ರೇಟಾಗಿ ಬೇರೆ ಪೀಸಲ್ಲಿ ತೊಗೋರಿ. ಇಲ್ಲ ಎಕ್ಸ್ಟ್ರಾ ಬಟ್ಟೆ ಈ ರೀತಿ ಜಾಸ್ತಿನೇ ಉಳಿತೈತಿ ಅಂದ್ರೆ ಅಷ್ಟೇ ಬಿಟ್ಬಿಡ್ರಿ. ಕಟ್ಟಿಂಗ್ ಮಾಡುವಾಗ ಕ್ರಾಸ್ ಬೆಲ್ಟ್ನನ್ನು ತೊಗೊಂಡು ನೀವು ಕಟ್ಟಿಂಗ್ನ ಮಾಡ್ಕೊಳ್ಳಂತ್ರಿ ಅಂತ. ಇಲ್ಲೊಂದು ನ್ಯಾಚ್ ಹಾಕೋರಿ, ಯಾಕಂದರೆ ಇದು ನಮ್ಗೆ ಸ್ಟಿಚಿಂಗ್ ಮಾಡುವಾಗ ಮಾರ್ಕಿಂಗ್ ಗೊತ್ತಾಗಲಿ ಅಂಥೇಳಿ ಆ ರೀತಿ ಕಟ್ಟಿಂಗ್ ಮಾಡ್ಕೊಂಡೆ ಅಲ್ಲಿ. ನೆಕ್ಸ್ಟ್ ಇವಾಗ ಬ್ಯಾಕ್ ಪಾರ್ಟಿಂದು ಫಸ್ಟ್ ನೆಕ್ ಲೆಂತ್ ಎಷ್ಟೈತೆ ಅಂತೇಳಿ ನೋಡ್ಕೋಬೇಕು. ಬ್ಯಾಕ್ ಸೈಡ್ ನೋಡ್ರಿ 9 ಇಂಚ್ ಐತಿ. ಇಲ್ಲಿಂದ ಇಲ್ಲಿಗೆ 9 ಇಂಚಿಗೆ ಒಂದು ಮಾರ್ಕ್ ಮಾಡಿರಿ. ಮಾರ್ಕ್ ಮಾಡಿದ ನಂತರ ಇಲ್ಲಿ ನಾವು 2.5ನ ತಗೋಬೇಕು. ನೆಕ್ಸ್ಟ್ ಇವಾಗ ಇಲ್ಲಿ ರೌಂಡಾಗಿ ಮಾರ್ಕ್ ಹಾಕೋರಿ. ನಿಮಗೆ ಯಾವ ರೀತಿ ಡಿಸೈನ್ ಬೇಕು ನೀವು ಆ ರೀತಿ ಡಿಸೈನ್ನ ಮಾಡ್ಕೋರಿ. ಇಲ್ಲಿ ಒಂದು ಟಕ್ಸ್ ಪಾಯಿಂಟ್ನ ತೊಗೋಬೇಕು. ಇಲ್ಲಿ ಶೋಲ್ಡರ್ ಮಧ್ಯದಲ್ಲಿ ಒಂದು ಮಾರ್ಕ್ನ ಮಾಡ್ಕೋರಿ. ಮಾರ್ಕ್ ಮಾಡ್ಕೊಂಡು ಈ ಟಕ್ಸ್ ಪಾಯಿಂಟ್ನ 4 ಇಂಚಿಗೆ ತೊಗೋರಿ. 4 ಇಂಚಿಗೆ ತೊಗೊಂಡು ಈ ಸೈಡ್ ಅರ್ಧ ಇಂಚು ಮತ್ತು ಈ ಸೈಡ್ ಅರ್ಧ ಇಂಚು ಮಾರ್ಕ್ ಮಾಡ್ಕೋರಿ. ಮಾರ್ಕ್ ಮಾಡ್ಕೊಂಡು ಈ ರೀತಿ ಈ ಟಕ್ಸ್ ಪಾಯಿಂಟ್ನ ತೊಗೋರಿ. ತೊಗೊಂಡು ನೆಕ್ಸ್ಟ್ ಇವಾಗ ಬ್ಯಾಕ್ ಪಾರ್ಟು ಮುಗೀತು. ಫ್ರಂಟ್ ಪಾರ್ಟಿಗೆ ನಾವು ಟಕ್ಸ್ ಪಾಯಿಂಟ್ನ ಮಾರ್ಕ್ ಮಾಡಿದ್ದಿಲ್ಲ, ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿಂದ ನೋಡ್ರಿ 4ಕ್ಕೆ ಒಂದು ಮಾರ್ಕ್ ಮಾಡ್ಕೊರಿ. ಇಲ್ಲಾಂದ್ರೆ ಶೋಲ್ಡ್ರ್ ಮಧ್ಯದಲ್ಲಿ ಒಂದು ಮಾರ್ಕ್ ಮಾಡ್ಕೊರಿ. 2 ಸೇಮ್ ಬರ್ತಾವೆ. ನೆಕ್ಸ್ಟ್ ನಾವು ಇದನ್ನು 2.5ಗೆ ಉದ್ದಾನ ತಗೋಬೇಕು. ಈ ಸೈಡ್ ಅರ್ಧ ಇಂಚ್ ಮತ್ತು ನೆಕ್ಸ್ಟ್ ಈ ಸೈಡ್ ಅರ್ಧ ಇಂಚು ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡ್ಕೊಂಡು ಈ ಟಕ್ಸ್ ಪಾಯಿಂಟ್ನ ತೊಗೋರಿ. ನೆಕ್ಸ್ಟ್ ಇದಾದ ನಂತರ ಇಲ್ಲಿ ಫ್ರಂಟ್ಗೆ ಮುಂದ್ಗಡೆ 2.5ಗೆ ಒಂದು ಮಾರ್ಕ್ ಮಾಡ್ಕೊರಿ. 2.5ಗೆ ಒಂದು ಮಾರ್ಕ್ ಮಾಡ್ಕೊಂಡು ಈ ಟಕ್ಸ್ ಪಾಯಿಂಟ್ನ 2.5ಗೆ ಉದ್ದಾನ ತೊಗೋರಿ. ಇವು ಟಕ್ಸ್ ಪಾಯಿಂಟ್ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಒಂದು ಅರ್ಧ ಇಂಚು ಹೆಚ್ಚು ಕಡಿಮೆ ಆಗ್ತಿರ್ತಾವೆ. ನೆಕ್ಸ್ಟ್ ಇವಾಗ ಈ ಟಕ್ಸ್ ಪಾಯಿಂಟ್ ಸ್ಟ್ರೇಟಾಗಿ 4 ಇಂಚಿಗೆ ಒಂದು ಟಕ್ಸ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊರಿ. ನೆಕ್ಸ್ಟ್ ಇದಾದ ನಂತರ ಇಲ್ಲಿ 2.5ಗೆ ಒಂದು ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡಿದ ನಂತರ ಇಲ್ಲಿಂದ 4 ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊರಿ. ನಾಲ್ಕು ಇಂಚಿಗೆ ಮಾರ್ಕ್ ಮಾಡ್ಕೊರಿ. ಇವು ಟಕ್ಸ್ ಪಾಯಿಂಟ್ ಒಂದು ಅರ್ಧ ಇಂಚು ಹೆಚ್ಚು ಕಡಿಮೆ ಹಾಕಿರ್ತಾವೆ ಚೆಸ್ಟ್ ಮೆಜರ್ಮೆಂಟ್ ಮೇಲೆ. ನೋಡಿರಿ ಇವಾಗ ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟು 2 ಕಟ್ಟಿಂಗ್ ಮುಗೀತು. ಮತ್ತು ಕ್ರಾಸ್ ಬೆಲ್ಟನ್ನು ಇದರಲ್ಲೇ ನಾನು ಕಟ್ಟಿಂಗ್ ಮಾಡಿ ತೋರಿಸಿದ್ದೀನಿ ನಿಮ್ಗೆ ಆಲ್ರೆಡಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ತೋಳು ಕಟ್ಟಿಂಗ್ ನಾನು ತುಂಬ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಆದರೆ ಇದ್ರ ತೋಳು ಕಟ್ಟಿಂಗ್ ನಾನು ಸಪ್ರೇಟ್ ಒಂದು ವಿಡಿಯೋನ ಮಾಡಿ ಹಾಕ್ತೀನಿ. ಯಾಕಂದರೆ ತುಂಬ ಜನ ತೋಳು ಕಟ್ಟಿಂಗು ಭಾಳ ಕನ್ಫ್ಯೂಸ್ ಮಾಡ್ಕೊಳಕತ್ತಾರ. ಹಂಗಾಗಿ ಇದು ನೆಕ್ಸ್ಟ್ ಈ ಮುಂದಿನ ಭಾಗದಲ್ಲಿ ಇದ್ರದ್ದೇ ನಾನು ತೋಳು ಕಟ್ಟಿಂಗ್ನ ಹಾಕ್ತೀನಿ. ಮತ್ತೆ ಸಿಗ್ತೀನಿ ನಿಮಗೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.